ಶ್ರೀನಿವಾಸಪುರ ತಾಲೂಕಿನ ಪಾತುಕೋಟೆ ಲಕ್ಷ್ಮೀಪುರ ಗ್ರಾಮದ ಸಂಪರ್ಕ ರಸ್ತೆ ಒತ್ತುವರಿ ತೆರವುಗೊಳಿಸದ ಕಾರಣ ತಾಲೂಕು ಆಡಳಿತ ಕಚೇರಿ ಮುಂದೆ ಗ್ರಾಮಸ್ಥರು ಧಿಕ್ಕಾರಿಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರೊಸೀಜರ್ ಲ್ಯಾಬ್ಸ್ ಆದ್ರೆ ನಿಮಗೆ ತೊಂದರೆ ಸರ್ ಪ್ರೊಸೀಜರ್ ಲ್ಯಾಬ್ಸ್ ಮತ್ತೆ ಇದನ್ನ ಹೇಳ್ತಾ ಇದ್ದೀರಾ ಅಪ್ಲಿಕೇಶನ್ ಕೊಟ್ಬಿಡಿ ಈಗ ಇವತ್ತು ಲೇಟ್ ಬೈಬಲ್ ಬಿತ್ತೋಗ್ಬಿಟ್ಟು ಕಾಲ ಮುರಿದಾಗಿದೆ. ಕಾಲ ತಗೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಕಾರಿ ರಸ್ತೆ ಆಗಿದೆ. ಸರ್ಕಾರಿ ರಸ್ತೆ ನಕ್ಷೆ ವ್ಯವಸ್ಥೆನ ಎಲ್ಲಿಂದ ಹೇಳ್ಬೋಗ್ತದ್ದು ತಾಲೂಕಿನ ಪಾತುಕೋಟೆ ಲಕ್ಷ್ಮೀಪುರ ಗ್ರಾಮಸ್ಥರು ಮೂಲ ನಕ್ಷೆಯ ದಾರಿಯನ್ನ ಪ್ರಭಾವ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರು, ವಾಹನಗಳು, ಕೂಲಿ ಕಾರ್ಮಿಕರು ಓಡಾಡಲು ಬಿಡದೆ ಜೆಸಿಬಿ ಮೂಲಕ ಚರಂಡಿಗಳನ್ನು ತೋಡಿ ಸಂಚಾರಕ್ಕೆ ತೊಂದರೆ ಮಾಡುತ್ತಿರುವವರ ಬಗ್ಗೆ ಗ್ರಾಮಸ್ಥರು ದಿನಾಂಕ 3/5/2023 ರಿಂದ ತಾಲೂಕಾ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದನ್ನ ಪರಿಗಣಿಸಿದ ತಹಸೀಲ್ದಾರ್ ಅವರು ದಿನಾಂಕ 18/10/2023 ರಲ್ಲಿ ತಾಲೂಕು ಭೂ ಮಾಪನ ಅಧಿಕಾರಿಗಳು, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ಪಾತುಕೋಟೆ ಹಾಗೂ ಲಕ್ಷ್ಮೀಪುರ ಗ್ರಾಮದ ಸಂಪರ್ಕ ರಸ್ತೆ ಅಳತೆ ಮಾಡಲು ತಿಳಿಸಿದರು. ಯಾವುದೇ ಪ್ರಯೋಜನವಾಗದ ಕಾರಣ ಪಾತುಕೋಟೆಯ ಗ್ರಾಮದ ಜನರಿಗೆ ಓಡಾಡಲು ಕ್ಲಿಷ್ಟಕರವಾಗಿದ್ದು ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿಯನ್ನ ಹಮ್ಮಿಕೊಂಡು ಪ್ರತಿಭಟನೆ ನಡೆಸಿದರು. ನಾವ್ ಹೇಳ್ತಾ ಇದೀವಲ್ಲ ಈಗ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಆರೋಗ್ಯ ಯಾವಾಗ ಕರೆಕ್ಟ್ ಆಗಿರುತ್ತೆ. ನಾವು ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿ ಯಾರೇ ಒತ್ತುವರಿಗಳಾದರೆ ಅವ್ರಿಗೆ ನೋಟಿಸ್ ಕೊಟ್ಟು ಇನ್ನು ಗ್ರಾಮದ ಮಹಿಳೆಯರು ಈ ಧರಣಿಗೆ ಸಾಥ್ ನೀಡಿದ್ದು ಸ್ಥಳಕ್ಕೆ ಕಸಾಬಾ ಆರ್ಐ ಬಂದು ರಸ್ತೆಯನ್ನ ಕಾನೂನು ರೀತಿಯಲ್ಲಿ ಮಾಡಿಕೊಡುವ ಭರವಸೆ ನೀಡಿದರು. ಆದರೆ ಧರಣಿ ನಿರತರು ಒಪ್ಪದೆ ಘೋಷಣೆಗಳೊಂದಿಗೆ ರಸ್ತೆ ಕೂಡಲೇ ಮಾಡುವಂತೆ ಆಗ್ರಹಿಸಿದರು. ನಂತರ ತಾಲೂಕಾ ತಹಸೀಲ್ದಾರ್ ಧರಣಿ ನಡೆಸುತ್ತಿರುವಂತಹ ಪಾತುಕೋಟೆಯ ಗ್ರಾಮಸ್ಥರಿಗೆ 21 ದಿನಗಳಲ್ಲಿ ರಸ್ತೆ ಒತ್ತುವರಿ ತೆರವುಗೊಳಿಸುವ ಮೂಲಕ ಗ್ರಾಮಗಳ ಸಂಪರ್ಕ ರಸ್ತೆ ಅಳತೆ ಮಾಡಿಕೊಡುವ ಭರವಸೆ ನೀಡಿದರು. ಅಲ್ಲ ಇವ ನೋಡಿದ್ದಾರೆ ಅಂತಂದ್ರೆ ನಾನೇನ್ ಮಾಡ್ಲಿ, ನನ್ನ ಹತ್ರ ಗ್ರಾಮ ಠಾಣೆ ಸುಮಾರು ವರ್ಷಗಳಿಂದ ಗ್ರಾಮ ಠಾಣೆ ಕೊಡಕ್ಕಾಗತ್ತೆ. ಗ್ರಾಮ ಠಾಣೆ ಇಲ್ಲ ಸರ್, ಗ್ರಾಮ ಠಾಣೆ ನೋಟಿಸ್ ಏನೋ ಡಾಕ್ಯುಮೆಂಟ್ಸ್ ಇರ್ತಾವೆ ಅವತ್ತು ಬಿಟ್ಕೊಡ್ಬೇಕು ದಾರಿನ. ನೋಟಿಸ್ ಏನೂ ಇಲ್ಲ ಅವ್ರ ಹತ್ರ. ಆಮೇಲೆ ನಾನು ಒಂದು ಡೇಟ್ ಹಾಕ್ತೀನಿ, ನಾನು ಹೋಗ್ಬಿಡ್ತೀನಿ. ಮ್ಯಾಕ್ಸಿಮಮ್ 20 days ಅಂತ ಹೇಳಿದೀವಿ. ಇನ್ನೇನ್ ಮಾಡ್ಬೇಕು? ಇದೇ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಿದರು.
ಪಂಚಾಯತಿನಲ್ಲಿ ನಾವು ಪಾತ್ಕೋಟೆಗೆ ರೋಡ್ ಇಲ್ಲ ಸರ್, ತುಂಬಾ ಪ್ರಾಬ್ಲಮ್ ಆಗಿದೆ. ಮಳೆ ಬಂದ್ರೆ ಕಷ್ಟ ಆಗ್ತದೆ, ಓಡಾಡಕ್ಕೆ ಅನುಕೂಲ ಇಲ್ಲ. ಅಲ್ಲಿ ರೋಡ್ ಹಾಕಕ್ ಹೋದ್ರೆ ಜಮೀನವರು ಬರಕ್ಕಾಗಲ್ಲ, ಬಿಡ್ತಾ ಇಲ್ಲ. ತಹಸೀಲ್ದಾರ್ ಬಂದು ಹತ್ರದಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು. 3 ವರ್ಷ ಆಯ್ತು ರೋಡ್ ಸಮಸ್ಯೆ ಬಂದು. ನಾವು ಹೆಣ್ಮಕ್ಳು ತಿರುಗ್ತಾನೆ ಇದ್ದೀವಿ, ಕೂಲಿ ಮಾಡೋರು ಡೈಲಿ ಮಕ್ಕಳು ನೋಡ್ಸ್ಕೊಂಡವ್ರು. ನಮ್ಗೆ ತುಂಬಾ ವ್ಯಾನ್ ಇಲ್ಲ, ಮಕ್ಕಳಿಗೆ ತುಂಬಾ ಕಷ್ಟ ಆಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ವಿ, ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಮೂರಲ್ಲಿ ಫಿಲ್ಟರ್ ಮಿಷನ್ ಇಲ್ಲ, ದೂರ ಇದೆ, 1 ಕಿಲೋಮೀಟರ್ ಇದೆ. ಮಕ್ಕಳು ವಯಸ್ಸಾದವರು ಇಳ್ಕೊ ಬರಕ್ಕೆ ಆಗ್ತಾ ಇಲ್ಲ. ಕರೆಂಟ್ ಹೋದ್ರೆ ಇಳ್ಕೊಳಕ ತುಂಬಾ ತೊಂದರೆ ಆಗ್ತದೆ. ಹತ್ರ ಹಚ್ಬೇಕು. ಪಂಚಾಯತಿನಲ್ಲಿ ಏನೇನು ಹೇಳಿದ್ರೆ ಏನು ಮಾತಾಡ್ತಾ ಇಲ್ಲ. ನಮ್ಗೆ ಅಂಗನವಾಡಿ ಇಲ್ಲ, ಗೌರ್ಮೆಂಟ್ ಏರಿ ಇಲ್ಲ, ನಮ್ಮೂರಿಗೆ ಸರಿಯಾಗಿ ಕ್ಲೀನ್ ಇಲ್ಲ, ರೋಡ್ ಸಮಸ್ಯೆ ಇದೆ. ಯಾರು ಪರಿಶೀಲನೆ ಮಾಡ್ತಾ ಇಲ್ಲ, ಏನಕ್ಕೆ ಬಂದಿದ್ರು ಅಂತ ವಿಚಾರಿಸ್ತಾ ಇಲ್ಲ.